ಬಿಜೆಪಿ ನಿಯೋಗ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದೆ. ಪ್ರಮುಖವಾಗಿ ಬೆಂಗಳೂರಿನಲ್ಲಿರುವಂತಹ ಸಮಸ್ಯೆಗಳು, ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಗ್ಯಾರಂಟಿಗಳು ಯಾವ ರೀತಿಯಾಗಿ ವರ್ಕ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮನವಿಯನ್ನು ಮಾಡಲಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದೆ ಬಿಜೆಪಿ ನಿಯೋಗ ಟೀಮ್. ವಿಜಯೇಂದ್ರ ಅಶೋಕ್ ನೇತೃತ್ವದಲ್ಲಿ ಈ ನಿಯೋಗ ಟೀಮ್ ಈಗ ಭೇಟಿಯಾಗಿದೆ ಸಿದ್ದರಾಮಯ್ಯ ಅವರಿಗೆ. ಕಾವೇರಿ ನಿವಾಸದಲ್ಲಿ ಬಿಜೆಪಿ ಶಾಸಕರ ನಿಯೋಗ ಟೀಮ್ ಈಗಾಗಲೇ ಭೇಟಿ ಕೊಟ್ಟಿದೆ. ಗ್ರೇಟರ್ ಬೆಂಗಳೂರಿಗೆ ಬಿಜೆಪಿ ನಾಯಕರ ವಿರೋಧ ಇದೆ. ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ ಇದು ವರ್ಕ್ ಆಗಲ್ಲ, ಇದು ಬೇಡ ಅಂತ ಬೇರೆ ಬೇರೆ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ, ಮನವಿಯನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಬೆಂಗಳೂರು ಅಭಿವೃದ್ಧಿ ಕುಂಠಿತ ಆಗತ್ತೆ, ಸರ್ಕಾರ ಮೆಟ್ರೋ ದರ ಹೆಚ್ಚಳ ಮಾಡಿದೆ, ಅದು ಕಡಿಮೆ ಆಗಬೇಕು ಅಂಥೇಳಿ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಬಿಜೆಪಿ ನಿಯೋಗ ಟೀಮ್ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಆಗ್ತಾ ಇರುವಂಥ ವಿಜುವಲ್ಸ್ ಅನ್ನು BY ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಈ ಟೀಮ್ ಭೇಟಿಯಾಗಿದೆ. ಪ್ರಮುಖವಾಗಿ ಬಿಜೆಪಿಯ ಶಾಸಕರಿಗೆ ಸರಿಯಾದ ರೀತಿಯಲ್ಲಿ ಅನುದಾನ ಸಿಗ್ತಾ ಇಲ್ಲ ಅನ್ನೋದು, ನೀವು ಗ್ಯಾರಂಟಿ ಕೊಟ್ಟಿದ್ದೀರಾ ಅದು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ, ಎಲ್ಲ ಜನರಿಗೂ ಕೂಡ ಅದು ತಲುಪ್ತಾ ಇಲ್ಲ, ಅದು ಒಂದು ಮನವಿ. ಆಮೇಲೆ ಈ ಗ್ರೇಟರ್ ಬೆಂಗಳೂರಿನಿಂದಾಗಿ BBMP ಏನಾಗುತ್ತೆ, ಇಭಾಗ ಆಗುತ್ತೆ, ಅದು ಸರಿಯಲ್ಲ ಅಂತೇಳಿ. ಜೊತೆಗೆ BBMP ಚುನಾವಣೆಯನ್ನು ಮುಂದಕ್ಕೆ ಹಾಕಬಾರ್ದು ಅನ್ನೋದು, ರಸ್ತೆ ಗುಂಡಿ ಮುಚ್ಚಬೇಕು, ಟನಲ್ ರೋಡ್ ಮಾಡೋದ್ರಿಂದ ಸಮಸ್ಯೆ ಆಗುತ್ತೆ, ಟನಲ್ ರೋಡನ್ನು ಕೈ ಬಿಡಬೇಕು. ಈ ರೀತಿಯ ಪ್ರಮುಖ ವಿಷಯವನ್ನು ಇಟ್ಕೊಂಡು ಬಿಜೆಪಿ ನಿಯೋಗ ಟೀಮ್ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿದೆ. ಇದಕ್ಕಿಂತ ಮುಂಚೆನೇ ಬಿಜೆಪಿ ಶಾಸಕರ ಸಭೆ ಇತ್ತು. ಆ ಸಭೆಯಲ್ಲಿ ಯಾವ ವಿಚಾರದ ಬಗ್ಗೆ CM ಮುಂದೆ ಪ್ರಸ್ತಾಪವನ್ನು ಇಡಬೇಕು ಅಂತೇಳಿ ಚರ್ಚೆ ಮಾಡಿ ಈಗ ಬಂದಿರುವಂಥದ್ದು. ಸಿದ್ದರಾಮಯ್ಯ ಇದಕ್ಕೆ ಏನು ರಿಯಾಕ್ಟ್ ಮಾಡಲ್ಲ, ಗೊತ್ತಿರುವಂಥ ವಿಚಾರ, ಆಯಿತು ಬಿಡಪ್ಪ ಮಾಡೋಣ ಅಂತ ಹೇಳಿನೇ ಕಳಿಸ್ತಾರೆ, ನೋಡೋಣ ಅಂಥೇಳಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಜನಾರ್ದನ್, ಈಗ ಬಿಜೆಪಿ ನಿಯೋಗ ಟೀಮ್ ಸಿದ್ದರಾಮಯ್ಯ ಅವ್ರನ್ನ ಮೀಟ್ ಆಗಿದೆ. ಸೊ ಯಾವೆಲ್ಲ ವಿಚಾರದ ಬಗ್ಗೆ ಇಲ್ಲಿ ಪ್ರಸ್ತಾಪ ಆಗಿದೆ, ಅದಕ್ಕೆ ಸಿದ್ದರಾಮಯ್ಯ ಕಡೆಯಿಂದ ಯಾವ ರೀತಿಯಾಗಿ ರಿಯಾಕ್ಟ್ ಇರುತ್ತೆ ಅಂತ? ಕುಮಾರ್, ಈಗಷ್ಟೇ ಬಿಜೆಪಿ ನಿಯೋಗ CM ಅನ್ನ ಭೇಟಿ ಮಾಡಿದೆ. ಹೋಗಿ ತಮ್ಮ ಮನವಿ ಪತ್ರವನ್ನು ಕೂಡ ಸಲ್ಲಿಸಿದ್ದಾರೆ. ಪ್ರಮುಖವಾಗಿ ರಾಜ್ಯದಲ್ಲಿ ದರ ಏರಿಕೆ ಆಗ್ತಾ ಇದೆ, ಮೆಟ್ರೋ ದರದಿಂದ ಹಿಡಿದು ಹಲವಾರು ವಿಚಾರಗಳು, ಎಲ್ಲಾ ವಿಚಾರಗಳು ದರ ಏರಿಕೆ ಆಗಿದೆ. ಇದು ಜನರಿಗೆ ಬರೆ ಹಾಕುವಂತಾಗಿದೆ. ಮತ್ತೆ ಬೆಂಗಳೂರು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ BBMP ಚುನಾವಣೆಯನ್ನ ನಡೆಸಲೇಬೇಕು ತಕ್ಷಣಕ್ಕೆ. ವಿನಾಕಾರಣವಾಗಿ ಒಂದೊಂದು ನೆಪ ಹೇಳಿ ಮುಂದೂಡಿಕೆ ಆಗ್ತಾನೆ ಇದೆ. ಮೊದಲಿಂದನೂ ಕೂಡ ಇದು ಅಭಿವೃದ್ಧಿಗೆ ಬಹಳಷ್ಟು ಮಾರಕ ಆಗ್ತಾ ಇದೆ. ಕಾರ್ಪೊರೇಟ್ಗಳು ಕೂಡ ಯಾರು ಇಲ್ಲ, ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸಲ್ಲ, ಜನರ ಕೈಗೆ ಅಧಿಕಾರಿಗಳು ಸಿಗೋದೇ ಇಲ್ಲ. ಜನರ ಸಮಸ್ಯೆನ ಹೇಳ್ಕೋಬೇಕಂದ್ರೆ ಶಾಸಕರ ಬಳಿಯೇ ಹೋಗ್ಬೇಕಂತ ಪರಿಸ್ಥಿತಿ ಇದೆ. ದೊಡ್ಡ ಏರಿಯಾ ಆಗಿರೋದ್ರಿಂದ ಶಾಸಕರು ಕೂಡ ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಮತ್ತು ಅನುದಾನದ ಕೊರತೆ ಕೂಡ ಇರುತ್ತೆ. ಹೀಗಾಗಿ ತಕ್ಷಣ BBMP ಚುನಾವಣೆಯನ್ನು ನಡೆಸಲೇಬೇಕು ಅಂತ ಹೇಳಿ ತಮ್ಮ ಮನವಿಯಲ್ಲಿ ಆಗ್ರಹಿಸಿದ್ದಾರೆ. ಮತ್ತು ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೂಡ ಆ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ, ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿ ಹೊರಟು ಬೆಂಗಳೂರಿನ ಅಭಿವೃದ್ಧಿ ನೆಪದಲ್ಲಿ ಟನಲ್ ರೋಡ್ಗಳನ್ನ ಮಾಡ್ಲಿಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಇದು ಸರಿಯಾದಂತ ಕ್ರಮ ಅಲ್ಲ. ಇದು ಬಹಳಷ್ಟು ಅವೈಜ್ಞಾನಿಕ ಆಗತ್ತೆ. ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿನೂ ಕೂಡ ಮಾಡಿದ್ರೆ ಇದು ಬೆಂಗಳೂರಿಗೆ ಮುಂದಿನ ದಿನಗಳಲ್ಲಿ ಮಾರಕ ಆಗುವಂತ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಈ ಯೋಜನೆಯನ್ನ ತಕ್ಷಣನೇ ಕೈ ಬಿಡಬೇಕು ಅಂತ ಹೇಳಿ ಆಗದಸರ ಜೊತೆಗೆ ಬೆಂಗಳೂರನ್ನ ಒಡೆದು ಚೂರ್ ಮಾಡುವಂತ ಯೋಜನೆಯನ್ನ ಕೈ ಬಿಡಬೇಕು. ಇಂಥ ಚಿಂತನೆಯನ್ನ ಸರ್ಕಾರ ಇಟ್ಕೊಂಡಿದ್ರೆ ಅಥವಾ ಅಧಿವೇಶನದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ವಿಧೇಯಕ ಮಂಡನೆ ಮಾಡೋದಿದ್ರೆ ಅದನ್ನ ಈಗಲೇ ಕೈ ಬಿಡಿ. ಯಾಕಂದ್ರೆ ಅಧಿವೇಶನದಲ್ಲಿ ಇದು ಬಂತು ಅಂತಂದ್ರೆ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡುತ್ತೆ, ಸಮಯ ವ್ಯರ್ಥ ಆಗತ್ತೆ, ಅಧಿವೇಶನದ ಕಾಲದ ಸಮಯ ಕೂಡ ವ್ಯರ್ಥ ಆಗತ್ತೆ. ಇದಕ್ಕೆ ಬಿಜೆಪಿ ಆಗ್ಲಿ JDS ಆಗ್ಲಿ ಅವಕಾಶವನ್ನ ಕೊಡಲ್ಲ. ಹೀಗಾಗಿ ಈ ವಿಚಾರವನ್ನ ತಕ್ಷಣಕ್ಕೆ ಕೈ ಬಿಡಬೇಕು. ಬೆಂಗಳೂರನ್ನ ಒಡೆದು ಚೂರ್ ಮಾಡೋದ್ರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂತಹ ಹೆಸರು ಬೆಂಗಳೂರಿಗೆ ಕೈ ತಪ್ಪುವಂತ ಸಾಧ್ಯತೆ ಇರುತ್ತೆ. ಬೆಂಗಳೂರು ಮೂರ್ ಭಾಗ ಆಗತ್ತೆ, 4 ಭಾಗನೋ 6 ಭಾಗನೋ ಮಾಡಿದ್ರೆ ಸರಿಯಲ್ಲ. ಇದು ಒಂದ್ ರೀತಿಯಲ್ಲಿ ಕೆಂಪೇಗೌಡರಿಗೆ ಅವಮಾನ ಮಾಡಿದಾಗ ಆಗತ್ತೆ. ಹಾಗಾಗಿ ಇದನ್ನ ತಕ್ಷಣನೇ ಸ್ಟಾಪ್ ಮಾಡಿ ಅನ್ನೋಂತ ಕೂಡ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ಲಿಕ್ಕಿದ್ದಾರೆ. ಇದ್ರ ಜೊತೆಗೆ ಹಲವಾರು ವಿಚಾರಗಳು, ಬೆಂಗಳೂರಿನ ಅಭಿವೃದ್ಧಿ ಸಂಬಂಧಪಟ್ಟ ಹಾಗೆ ನುಡಿದಂತ ಎಲ್ಲ ವಿಚಾರಗಳನ್ನು ಕೂಡ ಸರ್ಕಾರದ ಮುಂದೆ ಇಡುವಂತ, ಮುಖ್ಯಮಂತ್ರಿಗಳ ಮುಂದೆ ಇಟ್ಟು ಚರ್ಚೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಏನೇನು ಪ್ರಮುಖ ವಿಚಾರಗಳಿದಾವೋ ಅದನ್ನ ಅಧಿವೇಶನದಲ್ಲಿ ಕೂಡ ನಾವು ಚರ್ಚೆ ಮಾಡ್ತೀವಿ ಅಂತ ಮಾತನ್ನ ಹೇಳ್ತಾ ಇದ್ದಾರೆ. ದರ ಏರಿಕೆ ವಿಚಾರದಲ್ಲಿ ತುಂಬಾ ಗಂಭೀರವಾದಂತ ಕ್ರಮವನ್ನು ತೆಗೆದುಕೊಳ್ಬೇಕು. ತಕ್ಷಣನೇ ರಾಜ್ಯ ಸರ್ಕಾರ ಮೆಟ್ರೋ ದರವನ್ನ ಏರಿಕೆ ಮಾಡಿದೆ ಮತ್ತು ಕೇಂದ್ರ ಸರ್ಕಾರದ ಮೇಲೆ ಆರೋಪವನ್ನು ಮಾಡ್ಲಾಗ್ತಾ ಇದೆ. ಅದು ಸರಿಯಲ್ಲ. ತಕ್ಷಣ ಅದಕ್ಕೆ ಏನ್ ಕ್ರಮ ಬೇಕೋ ಅದನ್ನ ತೆಗೆದುಕೊಳ್ಬೇಕು, ಮನವಿಯನ್ನು ಮಾಡಬೇಕು. ರಾಜ್ಯ ಸರ್ಕಾರ ಮತ್ತೊಮ್ಮೆ ಸಮಿತಿಗೆ ಮನವಿಯನ್ನ ಮಾಡಿ
ಏರಿಸಿರುವಂತಹ ದರವನ್ನ ಇಳಿಸುವಂತ ಕೆಲಸವನ್ನ ಮಾಡಬೇಕು ಅಂತೇಳಿ ಕೂಡ ಈ ಸಂದರ್ಭದಲ್ಲಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಇನ್ನುಳಿದಂತ ವಿಚಾರ ಎಲ್ಲ ವಿಚಾರಗಳನ್ನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ಅದಕ್ಕೆ ಏನು ಹೇಳ್ತಾರೆ, ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದನ್ನ ಬಿಜೆಪಿ ಕಾದ್ ನೋಡ್ಲಿಕ್ಕಿದೆ. ಒಂದು ವೇಳೆ ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿ ಅದೇ ನಿಟ್ಟಿನಲ್ಲಿ ನಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ರೆ ಅಧಿವೇಶನದಲ್ಲೂ ಸಹಿತ ಬಿಜೆಪಿ ಸರ್ಕಾರಕ್ಕೆ ಸಹಕಾರವನ್ನ ಕೊಡುತ್ತೆ. ಒಂದು ವೇಳೆ ಆ ರೀತಿ ಮಾಡಿಲ್ಲ ಅಂತ ಆದ್ರೆ ಅಧಿವೇಶನದಲ್ಲಿ ಈ ಬಾರಿ ಇದೇ ವಿಚಾರ ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ಲಿಕ್ಕೆ ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಜನಾರ್ದನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.